ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕಾ ಅಕಾಡೆಮಿ. ನೀವು ಕೇಳ್ತಾ ಇರಿ ಸರ್ ಅಪ್ಡೇಟ್ಸ್ ಏನಾದ್ರು ಇದೆಯಾ ಅಂತ. ಅಪ್ಡೇಟ್ ಬಂದಿದೆ, ಸೊ ಅದನ್ನ ನಾನು ಹೇಳ್ತೀನಿ. ಅದು ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಇಯರ್ದು ಒಂದು ಡಾಟಾ ತೋರಿಸ್ತೀನಿ ನಿಮಗೆ. ಸೊ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಒಂದೊಂದು ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಟ್ಟಿದ್ದಾನೆ. ಅಂದ್ರೆ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಇದನ್ನ ನಾವೇನಂತ ಹೇಳ್ತೀವಿ? ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಈಗ ನೀವೇನ್ ಮಾಡ್ಬೇಕು, ಈಗ ನೀವೇನಕ್ಕೆ ವೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆದ ನಂತರ ನಿಮ್ಗೆ ಇಲ್ಲಿ ನೋಡ್ಬೋದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ಬೇಕಾಗತ್ತೆ. ಓಕೆ, ಫೀ ಸ್ಟ್ರಕ್ಚರ್ ಹಾಗೂ ಸೀಟ್ ಮ್ಯಾಟ್ರಿಕ್ಸ್ ನ ಬಿಡ್ಬೇಕಾಗತ್ತೆ. ಸರ್ ಏನ್ ಸರ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ನಿಮ್ಗೆ ಟೋಟಲ್ ಸೀಟ್ಸ್ ಎಷ್ಟಿತ್ತು ಅಂತ ಕೊಟ್ಟಿದ್ರು. ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ರು? ಟೋಟಲ್ ಸೀಟ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕ್ಯಾಟಗರಿ ವೈಸ್ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಕ್ಯಾಟಗರಿ ವೈಸ್ ನಿಮ್ಗೆ ಎಷ್ಟೆಷ್ಟು ಸೀಟ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಕಾಲೇಜ್ ಇದೆ ನೋಡಿ, ಇಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ 60 ಸೀಟ್ಸ್ ಇದೆ. ಓಕೆ, 60 ಸೀಟ್ಸ್ ಇದೆ. 60 ಸೀಟ್ಸ್ ಅಲ್ಲಿ 1A ಎಷ್ಟು? ಓಕೆ, ಐ ವಿಲ್ ಟೇಕ್ ಕೆನರಾ ಬ್ಯಾಂಕ್. ಓಕೆ, ಕೆನರಾ ಬ್ಯಾಂಕ್ 60 ಸೀಟ್ಸ್ ಅಲ್ಲಿ 2 ಸೀಟ್ಸ್ ಕ್ಯಾಟಗರಿ 1ಗೆ, 2A ಜನರಲ್ಗೆ 8 ಸೀಟು, 2A ಹೈದರಾಬಾದ್ ಕರ್ನಾಟಕ, ಎಚ್ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ, ಜಿ ಅಂತ ಹೇಳಿದ್ರೆ ಜನರಲ್. ನೋಡಿ, ಜನರಲ್ ಅಂದ್ರೆ ಜನರಲ್ ಅಲ್ಲ ನೀವು, ಅಂದ್ರೆ 2A ಜನರಲ್ ಅಂತ ಹೇಳಿದ್ರೆ 2A ಜನರಲ್ ಅಂತ ಹೇಳಿದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಂತ. ಹೈದರಾಬಾದ್ ಕರ್ನಾಟಕ ಅಲ್ದೇ ಇರೋನ್ನ 2A ಜಿ ಅಂತ ಹೇಳ್ತೀವಿ. ಓಕೆ, ಎಲ್ಲದಕ್ಕೂ ಜಿ ಸೇರಿಸ್ಕೋತಾರೆ. ಹೈದರಾಬಾದ್ ಕರ್ನಾಟಕ ಆಗಿದ್ರೆ ಎಚ್ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗತ್ತೆ. ಈ 60 ಸೀಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮ್ಸ್. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು, ಜನರಲ್ ಮೆರಿಟ್ಗೆ ಎಷ್ಟು. ನೋಡಿ, ಜನರಲ್ ಮೆರಿಟ್ಗೆ ಎಷ್ಟಿದೆ? 60 ಸೀಟ್ ಅಲ್ಲಿ ಜನರಲ್ ಮೆರಿಟ್ಗೆ 26 ಸೀಟ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಇನ್ನು ಉಳಿದ 34 ಸೀಟ್ಸ್ ಅನ್ನ ಅವರು ಕ್ಯಾಟಗರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅವರು ಇನ್ನೂ ಪ್ರಿಪರೇಷನ್ಸ್ ಮಾಡ್ತಾ ಇದಾರಂತೆ. ಅದಕ್ಕೋಸ್ಕರ ಲೇಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಬೇಕಾದ್ರೆ ನಾನು ಕಾಲ್ ರೆಕಾರ್ಡ್ ತೋರಿಸ್ತೀನಿ ನಿಮ್ಗೆ. ಸೊ ನಾನು ಜಸ್ಟ್ ಕಾಲ್ ಮಾಡಿದೆ ಆಕ್ಚುಲಿ. ಸೊ ಅವರು ಹೇಳಿದ್ರು. ಅದಕ್ಕಿಂತ ಮುಂಚೆ ನಿಮ್ಗೆ ನಾನು ಜಸ್ಟ್ ನಿರ್ವಾಹಕರು ಈಗ ಬೇಡಿಕೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಸರ್, ಇದು PGCET ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಹಲೋ, PGCET ಆಪ್ಷನ್ ಎಂಟ್ರಿ ಈ ವೀಕಲ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್. ಅಂದ್ರೆ ಎಕ್ಸ್ಪೆಕ್ಟೆಡ್ ಡೇಟ್ ಏನಾದ್ರು ಇದೆಯಾ ಸರ್? ಒಂದು 2-3 ಡೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದ್ರೆ ನೀವು ಆಲ್ರೆಡಿ ಹೇಳಿದ್ರಿ. ಸೊ ಗೌರ್ಮೆಂಟ್ ಇನ್ನೂ ಕೊಟ್ಟಿಲ್ಲ ಅಂತ ನೀವೇ ಅನೌನ್ಸ್ ಮಾಡಿದೀರಾ ಈಗ. ಸೊ ನಾನು ಕಾಲೇಜ್ ವತಿಯಿಂದ ಮಾತಾಡ್ತಾ ಇರೋದು, ಸ್ಟೂಡೆಂಟ್ ಅಲ್ಲ ಆಕ್ಚುಲಿ. ನಮ್ಮ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಒಂದು ಅಪ್ಡೇಟ್. ಅದೇ ಈಗ ಡ್ರಾಫ್ಟ್ ಶೀಟ್ ಮೇಲೆ ಬಂದಿದೆ. ಓಕೆ, ಕ್ಯಾಟಗರಿ ವೈಸ್ ಎಲ್ಲ ಇದ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಇನ್ನೊಂದು 2 ದಿವಸ 3 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆ. ಸೊ ಅದನ್ನ ಕ್ಯಾಟಗರಿ ವೈಸ್ ನೀವು ಡಿವೈಡ್ ಮಾಡಿ ಸೀಟ್ಸ್ ಇನ್ನೊಂದು ಮಾಡ್ಕೊಂಡು ಓಕೆ ಓಕೆ ಸ್ವಲ್ಪ ಸೀಟ್ ಮಾಡಿಸ್ ಬಿಡ್ಬೇಕಾಗುತ್ತೆ ಇನ್ನೊಂದು. ಗೊತ್ತಾಯ್ತು ಸರ್. ಅದು ನೀವು ಕ್ಯಾಟಗರಿ ವೈಸ್ ಬಿಡ್ತೀರಲ್ಲ, ಅದೊಂದು. ಹೌದು ಹೌದು ಹೌದು. ಸರಿ ಸರ್, ಸರಿ, ಥ್ಯಾಂಕ್ ಯು. ಸೊ ಈ ಪರ್ಪಸ್ಗೋಸ್ಕರ ಏನಾಗಿದೆ, ನಿಮ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತ ಅಪ್ಡೇಟ್ಸ್ ಬಂದಿಲ್ಲ. ಸೊ ಹಾಗಾಗಿ ಇನ್ನೊಂದು 2-3 ಡೇಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾನೆ, ಕ್ಯಾಟಗರಿ ವೈಸ್ ನಿಮ್ಗೆ ಸೀಟ್ಸ್ ಅನ್ನ ಅಲಾಟ್ ಮಾಡ್ತಾನೆ. ಅವಾಗ ನಿಮ್ಗೆ ಆ ಕಾಲೇಜಲ್ಲಿ ನಿಮ್ ಕ್ಯಾಟಗರಿಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ ಕ್ಯಾಟಗರಿಲೇ ಇಲ್ಲ ಅಂತೇಳಿ ನೀವು ಜನರಲ್ ಮೆರಿಟ್ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಆಗ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅವಾಗ ನೀವೇನ್ ಮಾಡಿ, ಕಾಲೇಜು ಆಪ್ಷನ್ಸ್ಗಳನ್ನ ಒಂದು 10 ಕಾಲೇಜ್ ಅಥವಾ 15 ಕಾಲೇಜ್ ಆಪ್ಷನ್ಸ್ಗಳನ್ನ ನಾನು ಆಲ್ರೆಡಿ ಕಟ್ ಆಫ್ ಅಂದ್ರೆ ಏನು, ಕಟ್ ಆಫ್ ವೈಸ್ ಯಾವ ರೀತಿ ನೀವು ಕಾಲೇಜ್ನ ಚೂಸ್ ಮಾಡಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಆ ರೀತಿ ಏನ್ ಮಾಡಿ ನೀವು ನೋಟ್ ಮಾಡಿಕೊಂಡು 10 ಕಾಲೇಜ್ ಅಥವಾ 15 ಕಾಲೇಜ್ನ ಇಟ್ಕೊಂಡಿರಿ. ಅವರು ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ನಾನು ಏನ್ ಮಾಡಬೇಕು ಅಂತ ನೆಕ್ಸ್ಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೂ ಇನ್ನೊಂದು ಮಾಹಿತಿ, ಸೊ ನಂದು ಇನ್ನೊಂದು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಅಂತ ಹೇಳಿದ್ರೆ ನಾನು ವೃತ್ತಿಯಲ್ಲಿ ಆಕ್ಚುಲಿ ಪ್ರೊಫೆಸರು, ಬಟ್ ಪ್ರವೃತ್ತಿ ನಂಗೊಂದು ಹ್ಯಾಬಿಟ್ ಇದೆ. ಸೊ ಈ ಕುಕಿಂಗ್ ಮಾಡ್ತಕ್ಕಂಥ ಒಂದು ಹ್ಯಾಬಿಟ್ ಇದೆ. ಸೊ ಆ ಪರ್ಪಸ್ಗೋಸ್ಕರ ನಾನು ಪರ್ಸ್ನಲ್ ಆಗಿ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ. ಅದರ ಇಂಟ್ರೊಡಕ್ಷನ್ ಕೊಡ್ತೀನಿ.
ಸೊ ಅದು ಶಿಬ್ಬೀಸ್ ಕಿಚನ್ ಅಂತ ನಾನು ಮಾಡಿದ್ದೀನಿ. ಸೊ ದಯವಿಟ್ಟು ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಗೆಯ ಒಂದು ಫುಡ್ ಐಟಮ್ಸನ್ನು, ಹೆಲ್ತಿ ಫುಡ್ ಐಟಮ್ಸನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಆದಷ್ಟು ಬೇಗ ನೀವು ಎಲ್ಲ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಅಲ್ಲೂ ಕೂಡ ನಾನು ಅಪ್ಡೇಟ್ಸ್ ಅಂದರೆ ಫುಡ್ ಅಪ್ಡೇಟ್ಸ್ ಅಲ್ಲಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.